ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಕೃಷ್ಣ. ನನ್ನ ಹೆಸರು ಚಾವಿ. MS 378. ನಾನು ಇವತ್ತು ಭಗೀರಥನ ಕಥೆ ಹೇಳುತ್ತಿದ್ದೆ. ಕೋಸಲ ರಾಜ್ಯದ ಅಯೋಧ್ಯೆ ರಾಜ್ಯದಲ್ಲಿ ಅಲ್ಲೊಬ್ಬ ಇದ್ದ ಭಗೀರಥ. ಆಗ 16 ವರ್ಷವಾಗಿರುತ್ತದೆ. ಆಗ ಅವನು ಚಿಕ್ಕ ವಯಸ್ಸಲ್ಲಿದ್ದಾಗ ಅವನ ತಂದೆ ಕಾಲವಾಗಿದ್ದರು. ಅವನನ್ನು ತನ್ನ ತಾಯಿಯೇ ಸಾಕಿದ್ದಳು. ಎಲ್ಲ ವಿದ್ಯೆ ಮತ್ತೆ ರಾಜನಾಗುವ ಬೇಕಾದ ಎಲ್ಲ ವಿದ್ಯೆಯನ್ನು ಕೊಟ್ಟಿರುತ್ತಾಳೆ. ಅವನ 14 ವರ್ಷ ತುಂಬಿದಾಗ ಅವನಿಗೆ ಮದುವೆ ಮಾಡಿಸುತ್ತಾರೆ. ಸಗರ ಭಗೀರಥ ತನ್ನ ಸಭೆಗೆ ಬಂದಾಗ ಅಲ್ಲಿ ಎಲ್ಲರೂ ಜೋರಾಗಿ ಭಗೀರಥ ಮಹಾರಾಜನಿಗೆ ಪರಾಕ್ ಮತ್ತು ಧರ್ಮಧುರಂಧರ ದಿಲೀಪನ ಮಗನಿಗೆ ಪರಾಗ್ ಮತ್ತು ಸಗರ ವಂಶದ ಭಗೀರಥನಿಗೆ ಪರಾಗ್ ಎಂದು ಹೇಳುತ್ತಾರೆ. ಅವನು ತನ್ನ ಸಭೆಯನ್ನು ಮುಗಿಸಿ ತನ್ನ ಕೋಣೆಗೆ ಹೋಗುತ್ತಿರುತ್ತಾನೆ. ಆವಾಗ ಅವನಿಗೆ ಒಂದು ಆಲೋಚನೆ ಮೂಡುತ್ತದೆ. ನನಗೆ ದಿಲೀಪ್ ಅಂದರೆ ನನ್ನ ತಂದೆ, ಆದರೆ ಸಗರ ಎಂಬುವರು ಯಾರು ಎಂದು ಯೋಚನೆ ಬರುತ್ತದೆ. ಆಗ ಅಲ್ಲಿದ್ದ ಮಂತ್ರಿಗೆ ಕೇಳುತ್ತಾನೆ, ಸಗರ ಎಂದರೆ ಯಾರು ಅಂತ. ಆಗ ಮಂತ್ರಿ ಹೇಳುತ್ತಾರೆ, ಸಗರ ಎಂಬುವರು ನಿಮ್ಮ ವಂಶದರು. ಅವರು 100 ಅಶ್ವಮೇಧ ಯಾಗವನ್ನು ಮಾಡಿದವರು. ಅವರಿಗೆ 60,000 ಮಕ್ಕಳು ಎಂದು ಹೇಳುತ್ತಾರೆ. ಆಗ
ಭಗೀರಥನಿಗೆ ತುಂಬಾ ತುಂಬಾ ಭಗೀರಥನಿಗೆ ಹೋಗಿ ತುಂಬಾ ಆಲೋಚನೆ ಆಗುತ್ತದೆ. ನಮ್ಮ ವಂಶದೀರು ಅಷ್ಟೊಂದು ಜನ ಇದ್ದರೆ ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಮನೇಲಿ ಇರ್ಬೇಕಲ್ಲ ಎಂದು ಹೋಗಿ ತನ್ನ ತಾಯಿಗೆ ಕೇಳುತ್ತಾನೆ. ಆಗ ಅವರ ತಾಯಿ ಹೇಳುತ್ತಾರೆ, ಹೌದು, ಅವರು ನಮ್ಮ ವಂಶದೀರೆ, ಅವರ ಬಗ್ಗೆ ತುಂಬಾ ದೊಡ್ಡ ಕಥೆನೇ ಇದೆ ಎಂದು ಹೇಳುತ್ತಾರೆ. ಆಗ ಭಗೀರಥ ಕೇಳುತ್ತಾನೆ, ಆ ಕಥೆಯನ್ನು ಹೇಳು ಎಂದು. ಆಗ ಅವರ ಅಮ್ಮ ಕಥೆಯನ್ನು ಶುರು ಮಾಡುತ್ತಾರೆ. ಸಗರ ಎಂಬುವರು ಅಯೋಧ್ಯೆಯಲ್ಲಿ ಆಳುತ್ತಿದ್ದರು. ಅವರಿಗೆ ಅವರ ಇಬ್ಬರು ಹೆಂಡತಿಯರಿಗೂ ಮಕ್ಕಳಿರುವುದಿಲ್ಲ. ಆ ಚಿಂತೆಯಲ್ಲೇ ರಾಜ್ಯವನ್ನು ಮಂತ್ರಿಗೆ ಒಪ್ಪಿಸಿ ಅವನು ಹಿಮಾಲಯಕ್ಕೆ ಹೋಗುತ್ತಾನೆ. ಅಲ್ಲಿ ಬೃಹು ಪ್ರಸಂಗ ಎಂಬ ಜಾಗ ತುಂಬಾ ಸುಂದರವಾಗಿರುತ್ತದೆ. ಅಲ್ಲಿ ಘೋರ ತಪಸ್ಸು ಮಾಡುತ್ತಾನೆ. ಆವಾಗ ಭೃಗು ಮಹರ್ಷಿಗಳು ಪ್ರತ್ಯಕ್ಷರಾಗುತ್ತಾರೆ. ಆವಾಗ ಕೇಳುತ್ತಾರೆ, ಮಗು ನಿನಗೆ ಏನೋ ಬೇಕು ಅಂತ. ಆಗ ರಾಜನ್ ಹೇಳುತ್ತಾನೆ, ನನ್ನ ಇಬ್ಬರು ಹೆಂಡತಿಯರಾದ ಮೊದಲ ಹೆಂಡತಿಯಾದ ಕೇಶಿನಿ ಮತ್ತು ಎರಡನೇ ಹೆಂಡತಿಯಾದ ಸುಮತಿಗೆ ಮಕ್ಕಳೇ ಇಲ್ಲ. ಮಕ್ಕಳನ್ನು ದಯಪಾಲಿಸಿ ಎಂದು ಬೇಡಿಕೊಳ್ಳುತ್ತಾರೆ. ಆಗ ಭೃಗು ಮಹರ್ಷಿಗಳು, ನೀವು ಒಬ್ಬರಿಗೆ ಒಂದು ಮಗು ಮತ್ತೆ ಇನ್ನೊಬ್ಬರಿಗೆ 60,000 ಮಕ್ಕಳು ಆಗುತ್ತಾರೆ ಎಂದು ಹೇಳಿ ತಥಾಸ್ತು ಅಂತ ಹೇಳಿ ಹೋಗುತ್ತಾರೆ. ಆಗ ಸಗರ ಮಹಾರಾಜನಿಗೆ ತುಂಬಾ ಖುಷಿಯಾಗುತ್ತೆ. ಕೆಲವು ದಿನಗಳ ನಂತರ ಅವರಿಗೆ ಒಂದು ಮೊದಲನೇ ಹೆಂಡತಿಯಾದ ಕೇಶಿನಿಗೆ ಒಬ್ಬ ಮಗ ಆಗುತ್ತಾನೆ. ಅವನು ತುಂಬಾ ತೀಟೆ ತುಂಟತನ ಮಾಡುತ್ತಿರುತ್ತಾನೆ. ಮತ್ತೆ ಅವನು ಬೆಳೆದಿ ದೊಡ್ಡವನಾಗುತ್ತಾನೆ. ಕೆಲವು ದಿನಗಳ ನಂತರ ತನ್ನ ಎರಡನೇ ಹೆಂಡತಿಗೂ ಮಕ್ಕಳು ಆಗುತ್ತಾರೆ, 60,000 ಮಕ್ಕಳು. ಮತ್ತೆ 60,000 ಮಕ್ಕಳನ್ನು ನೋಡಿಕೊಳ್ಳಲು ದಾರಿಗಳನ್ನು ಇಡುತ್ತಾರೆ. ಮತ್ತೆ ಮೊದಲನೇ ಮಗನಿಗೆ ಅಸಮಂಜ ಎಂದು ನಾಮಕರಣ ಮಾಡುತ್ತಾರೆ. ಅವನು ತುಂಬಾ ಚೇಷ್ಟೆ ಮಾಡುತ್ತಿದ್ದಾನೆ. ಅವನು ದೊಡ್ಡವನಾಗುತ್ತಿದ್ದ ಹಾಗೆ ಅವನು ದಾರಿಯಲ್ಲಿ ಹೋಗುವ ಮಕ್ಕಳನ್ನು ದರದರನೆ ಎಳೆದು ಅವರಿಗೆ ಗಾಯ ಮಾಡುತ್ತಿದ್ದ. ಅದನ್ನು ನೋಡಿ ವಕ್ರವಾಗಿ ನಗುತ್ತಿದ್ದ. ಮತ್ತೆ ಯಾರಿಗೆ ಯಾವ ಮಕ್ಕಳಿಗೆ ಈಜು ಬರಲ್ವೋ ಅವರನ್ನು ಸರಿಯು ನದಿಗೆ ಹೋಗಿ ಮುಳುಗಿಸಿ ಅದನ್ನು ನೋಡಿ ನಗುತ್ತಿದ್ದ. ಇದನ್ನೆಲ್ಲ ಪ್ರಜೆಗಳು ನೋಡುತ್ತಾರೆ. ಪ್ರಜೆಗಳು ಹೋಗಿ ರಾಜನಿಗೆ ಹೇಳುತ್ತಾರೆ. ರಾಜ ಹೇಳುತ್ತಾನೆ, ನನಗೆ ಪ್ರಜೆಗಳನ್ನು ಕಾಟ ಕೊಡುವ ಮಗನೇ ಬೇಡ ಎಂದು ತನ್ನ ಮಗನನ್ನು ರಾಜ್ಯದಿಂದಲೇ ಈಗಲೇ ಬಿಡುವಲು ಹೇಳುತ್ತಾನೆ. ಆಗ ಅಸಮಂಜನು ಖುಷಿಯಿಂದ ಒಪ್ಪಿಕೊಂಡು ಹೋಗುತ್ತಾನೆ. ಅವನು ಒಳಗಿಂದ ಜ್ಞಾನಿಯಾಗಿರುತ್ತಾನೆ. ಮತ್ತೆ ಅವನು ಈ ಜಗತ್ತಿನಿಂದ ಮುಕ್ತಿ ಪಡೆಯಲು ಇಂತಹ ಕೆಲಸವನ್ನು ಮಾಡುತ್ತಿರುತ್ತಾನೆ. ಮತ್ತೆ ಅವನು ಹೋಗುವಾಗ ಯಾವ ಮಕ್ಕಳನ್ನು ಅವನು ಕಾಟ ಕೊಟ್ಟಿರುತ್ತಾನೋ ಅವರನ್ನೆಲ್ಲ ಮನೆಗೆ ಹೋಗುವಂತೆ ಅವನ ಶಕ್ತಿಯಿಂದ ಮಾಡುತ್ತಾನೆ. ಇಷ್ಟೆಲ್ಲ ಆಗುವುದಷ್ಟರಲ್ಲೇ ಅಸಮಂಜನಿಗೆ ಅಂಶುಮಂತ ಎಂಬ ಮಗನು ಇರುತ್ತಾನೆ. ಕೆಲವು ದಿನಗಳ ನಂತರ ಸಗರ ಮಹಾರಾಜನಿಗೆ ಒಂದು ಆಲೋಚನೆ ಮೂಡುತ್ತದೆ. ಏನೆಂದರೆ, ತನ್ನ ಮೊದಲನೇ ಮಗನ ನಂತರ 60,000 ಮಕ್ಕಳು ಕೂಡ ಕೆಟ್ಟ ಕೆಲಸವನ್ನು ಮಾಡಬಾರದು ಎಂದು ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿಸಬೇಕು ಇವರ ಕೈಯಿಂದ ಎಂದು ಆಲೋಚನೆ ಮೂಡುತ್ತದೆ. ಹೇಗಿದ್ದರೂ ಸಗರ ಮಹಾರಾಜ 99 ಅಶ್ವಮೇಧ ಯಾಗವನ್ನು ಪೂರ್ತಿ ಮಾಡಿರುತ್ತಾರೆ. ಇನ್ನೊಂದು ಅಶ್ವಮೇಧ ಯಾಗವನ್ನು ನನ್ನ 60,000 ಮಕ್ಕಳ ಜೊತೆಗೆ ಮಾಡುತ್ತೇನೆ ಎಂದು ಅಂದುಕೊಂಡು ಒಂದು ದಿವಸ ಅಶ್ವಮೇಧವನ್ನು ಯಾಗ ಮಾಡಲು ಕುದುರೆಯನ್ನು ತಯಾರು ಮಾಡಿರುತ್ತಾನೆ. ಅವನು ಆ ಕುದುರೆ ಹಿಂದೆ ತನ್ನ ಸೈನಿಕರು ಮತ್ತು ಅದರ ಮುಖಂಡನಾಗಿ ಅಂಶುಮಂತನ ವಹಿಸಿರುತ್ತಾರೆ. ಅವರು ಇವನ್ನೆಲ್ಲ ನೋಡಿದ ಇಂದ್ರದೇವನಿಗೆ ಭಯ ಆಗುತ್ತೆ. ಯಾಕಂದರೆ ಅಕಸ್ಮಾತ್ ಸಗರ 100 ಅಶ್ವಮೇಧ ಯಾಗವನ್ನು ಪೂರ್ತಿ ಮಾಡಿದರೆ ಇಂದ್ರನ ಪದವಿ ಅವನಿಗೆ ಸಿಗುಬಿಡುತ್ತೆ. ಇದರಿಂದ ಇಂದ್ರನಿಗೂ ತನ್ನ ಸ್ಥಾನವನ್ನು ಕೊಡಲು ಇಷ್ಟವಿರುವುದಿಲ್ಲ. ಹೇಗಿದ್ದರೂ ಏನಂದುಕೊಂಡಿದ್ದಾನೆ ಅಂದರೆ, ಹೇಗಿದ್ದರೂ ಅಶ್ವಮೇಧ ಯಾಗಕ್ಕೆ ಕುದುರೆಯೇ ತುಂಬಾ ಮುಖ್ಯ. ಅದನ್ನೇ ಕದ್ದು ಬಿಟ್ಟರೆ ಅವನು ಅಶ್ವಮೇಧ ಯಾಗ ಮಾಡಲು ಸಾಧ್ಯವೇ ಆಗುವುದಿಲ್ಲ ಎಂದು ಅವನು ಯಾರು ನೋಡದಿದ್ದಾಗ ಆ ಕುದುರೆಯನ್ನು ಕದ್ದು ಪಾತಾಳ ಲೋಕದಲ್ಲಿದ್ದ ಕಪಿಲ ಮಹರ್ಷಿಯ ಆಶ್ರಮದಲ್ಲಿ ಕಟ್ಟು ಹಾಕುತ್ತಾನೆ. ಸ್ವಲ್ಪ ನಂತರ
ಯಾವುದೇ ಸೈನಿಕರಿಗೂ ಮತ್ತೆ ಅಂಶುಮಂತನಿಗೂ ಕುದುರೆ ಕಾಣಿಸುವುದಿಲ್ಲ. ಎಲ್ಲರೂ ಹುಡುಕ್ತಾರೆ, ಎಲ್ಲೂ ಸಿಗಲ್ಲ. ಆಗ ಹೋಗಿ ಸಗರನಿಗೆ ಹೇಳುತ್ತಾರೆ, ಸಗರ ಮಹಾರಾಜರೇ, ಈ ಕುದುರೆ ಎಲ್ಲೂ ಕಾಣಿಸುತ್ತಿಲ್ಲ ಎಂದು ಹೇಳುತ್ತಾರೆ. ಆಗ ಸಗರನಿಗೆ ತುಂಬಾ ಬೇಸರ ಆಗುತ್ತೆ. ಮತ್ತೆ ಅವನು ತನ್ನ 60,000 ಮಕ್ಕಳನ್ನು ಹುಡುಕು ತರಲು ಹೇಳುತ್ತಾನೆ ಮತ್ತು ಕದ್ದಿದ್ದವರನ್ನು ಶಿಕ್ಷೆ ಕೊಡಲಿಕ್ಕೆ ಹೇಳುತ್ತಾನೆ. ತನ್ನ 60,000 ಮಕ್ಕಳು ಇಡೀ ಭೂಮಿಯನ್ನು ಹುಡುಕುತ್ತಾರೆ, ಅವರಿಗೆ ಎಲ್ಲೂ ಸಿಗುವುದಿಲ್ಲ. ಒಂದು ಕಡೆ ಹೋಗಿ ಅಲ್ಲಿ ಗುಂಡಿ ತೋಡಿ ಪಾತಾಳ ಲೋಕಕ್ಕೆ ಹೋಗುತ್ತಾರೆ. ಅಲ್ಲಿ ಹುಡುಕಿದಾಗ ಕಪಿಲ ಋಷಿಗಳ ಆಶ್ರಮದಲ್ಲಿ ಆ ಕುದುರೆಯನ್ನು ಕಟ್ಟಿ ಹಾಕಿರುತ್ತಾರೆ. ಅಲ್ಲಿ ಪಕ್ಕದಲ್ಲೇ ಕಪಿಲ ಋಷಿಗಳು ಧ್ಯಾನ ಮಾಡುತ್ತಿರುತ್ತಾರೆ. ಅವರು 60,000 ಮಕ್ಕಳು ಅವರೇ ಕದ್ದವರು ಎಂದುಕೊಂಡು ಅವರನ್ನು ಹೊಡೆಯಲು ಹೋಗುತ್ತಾರೆ. ಆಗ ಕಪಿಲ ಋಷಿಗಳಿಗೆ ಧ್ಯಾನ ಮಾಡುತ್ತಿದ್ದರು, ಅವರಿಗೆ ತಪಸ್ಸು ಭಂಗವಾಗುತ್ತದೆ. ಇದರಿಂದ ಅವರು ಕೋಪದಿಂದ 60,000 ಮಕ್ಕಳಿಗೆ ಶಾಪ ಮಾಡ್ತಾರೆ. ಶಾಪ ಕೊಟ್ಟಿದ್ದರಿಂದ ಅವರು 60,000 ಮಕ್ಕಳು ಕೂಡ ಬೂದಿಯಾಗ್ಬಿಡುತ್ತಾರೆ. ಮತ್ತೆ ಸಗರ ಮಹಾರಾಜನಿಗೆ ತನ್ನ ಮಕ್ಕಳು ಎಷ್ಟೊಂದು ದಿವಸ ಆದರೂ ಕೂಡ ಬರಲಿಲ್ಲ ಎಂದು ಚಿಂತೆ ಆಗುತ್ತದೆ. ಆಗ ಸಗರ ಅಂಶುಮಂತನ ಕಳಿಸುತ್ತಾರೆ. ಅಂಶುಮಂತ ಇಡೀ ಭೂಮಿನ ಹುಡುಕ್ತಾನೆ, ಎಲ್ಲೂ ಸಿಗಲ್ಲ. ಮತ್ತೆ ಪಾತಾಳ ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ದೊಡ್ಡ ರಾಶಿಯ ಬೂದಿ ಕಪಿಲ ಋಷಿಗಳ ಆಶ್ರಮದ ಮುಂದೆ ತುಂಬಿರುತ್ತದೆ. ಅವನಿಗೆ ಏನು ಗೊತ್ತಾಗಲ್ಲ. ಅದೇ ಮುಂದೆ ನೋಡಿದಾಗ ಅಲ್ಲಿ ಹಂಗೆ ಕುದುರೆ ಕಾಣಿಸುತ್ತೆ. ಅದಾದ್ಮೇಲೆ ಅವನಿಗೆ ಏನು ಅರ್ಥ ಆಗಲ್ಲ, ಯಾಕೆ ಇಷ್ಟೊಂದು ಬೂದಿ ರಾಶಿ ಇರುತ್ತೆ ಎಂದು ಅವನು ಯೋಚಿಸ್ತಿರ್ತಾನೆ. ಆಗ ಅಶರೀರವಾಣಿ ಹೇಳುತ್ತೆ, ಇದು ನಿನ್ನ ಚಿಕ್ಕಪ್ಪದಿರಲ್ಲ ಬೂದಿ ಇದು ಎಂದು ಹೇಳುತ್ತದೆ. ಅದಾದ್ಮೇಲೆ ಮೇಲೆ ಹಾರುತ್ತಿರುವ ಗರುಡ ಹೇಳ್ತಾನೆ, ನಿನ್ನ 60,000 ಚಿಕ್ಕಪ್ಪದಿರು ಕಪಿಲ ಋಷಿಗಳ ಧ್ಯಾನಕ್ಕೆ ಭಂಗ ಮಾಡಿದ್ದಾರೆ, ಅದಕ್ಕೆ ಅವರಿಗೆ ಶಾಪ ಸಿಕ್ಕಿದೆ, ಅದರಿಂದ ಅವರು ಬೂದಿಯಾಗಿದ್ದಾರೆ. ಅವರಿಗೆ ಮುಕ್ತಿ ಸಿಗಬೇಕು ಎಂದರೆ ಅವರಿಗೆ ದೇವಲೋಕದಿರುವ ಗಂಗೆಯನ್ನೇ ತರಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಆಗ ಅಂಶುಮಂತನು ಅಲ್ಲಿದ್ದ ಕುದುರೆಯನ್ನು ಎತ್ಕೊಂಡು ಹೋಗಿ ಸಗರನಿಗೆ ಕೊಡ್ತಾರೆ. ಆಗ ಸಗರನಿಗೆ ತುಂಬಾ ಖುಷಿಯಾಗುತ್ತೆ, ಕುದುರೆ ಸಿಕ್ತು ಅಂತ. ಆದರೆ ತನ್ನ 60,000 ಮಕ್ಕಳು ಕೂಡ ಬೂದಿಯಾಗಿದ್ದಾರೆ ತಿಳ್ಕೊಂಡು ಅವನಿಗೆ ತುಂಬಾ ಬೇಸರ ಆಗುತ್ತೆ. ಅದ ನಂತರ ಅವನು ಅಶ್ವಮೇಧ ಯಾಗವನ್ನು ಪೂರ್ತಿ ಮಾಡ್ತಾನೆ. ಮತ್ತೆ ಅವನು ತನ್ನ ಮಕ್ಕಳಿಗೆ ಮುಕ್ತಿ ಕೊಡಬೇಕೆಂದು ತನ್ನ ಅಂಶುಮಂತನಿಗೆ ವಹಿಸುತ್ತಾನೆ. ಮತ್ತೆ ಅವನ ರಾಜ್ಯವನ್ನು ಅಂಶುಮಂತನಿಗೆ ವಹಿಸಿ ಸಗರ ಮಹಾರಾಜ ಹಿಮಾಲಯಕ್ಕೆ ಹೋಗ್ಬಿಡ್ತಾನೆ. ಮತ್ತೆ ಅಂಶುಮಂತನು ಕೂಡ ತುಂಬಾ ಯೋಚಿಸ್ತಾನೆ, ಹೇಗೆ ದೇವಗಂಗೆಯನ್ನು ನಾನು ಕರ್ಕೊಬರ್ಲಿ ಎಂದು ಯೋಚನೆ ಮಾಡುತ್ತಾನೆ. ಅವನ ಕಾಲ ಕೂಡ ಆಗುತ್ತೆ. ಮತ್ತೆ ಅಂಶುಮಂತನಿಗೆ ಇನ್ನೊಬ್ಬ ಮಗ ಇರ್ತಾನೆ, ಅವನು ದಿಲೀಪ. ಅವನು ಕೂಡ ತುಂಬಾ ಕಷ್ಟಪಡ್ತಾನೆ, ಯೋಚಿಸ್ತಾನೆ, ಆದ್ರೂ ಏನು ಸುಳಿವು ಸಿಗುವುದಿಲ್ಲ. ಮತ್ತೆ ಅವನು ಕೂಡ ಕಾಲ ಹೋಗ್ಬಿಡುತ್ತೆ. ಮತ್ತೆ ಭಗೀರಥಗೆ ಬರುತ್ತೆ. ಅವಾಗ ತನ್ನ ತಾಯಿ ಹೇಳ್ತಾಳೆ, ನೀನು ಇವಾಗ ಏನು ಮಾಡುತ್ತೀಯ ಅಂತ ನಾನು ನೋಡುತ್ತೇನೆ ಅಂತ ಹೇಳಿ ಕಥೆಯನ್ನು ಮುಗಿಸುತ್ತಾಳೆ. ಇದ ನಂತರ ಭಗೀರಥನು ಕೂಡ ತುಂಬಾ ಯೋಚಿಸುತ್ತಾನೆ, ಏನು ಹೊಳೆಯುವುದಿಲ್ಲ. ಅದ ನಂತರ ಅವನು ಹಿಮಾಲಯಕ್ಕೆ ಹೋಗೋಣ, ಅಲ್ಲೇ ತಪಸ್ಸು ಮಾಡಿ ನೋಡೋಣ ಎಂದು ತನ್ನ ತಾಯಿ ಹತ್ರ ಆಶೀರ್ವಾದ ತಗೊಂಡು ಹಿಮಾಲಯಕ್ಕೆ ಹೊರಟೋಗ್ತಾನೆ. ಹಿಮಾಲಯದಲ್ಲಿ ಘೋರ ತಪಸ್ಸು ಮಾಡಿ ಬ್ರಹ್ಮದೇವನನ್ನು ಹೋಲಿಸಿಕೊಳ್ಳುತ್ತಾನೆ. ಆಗ ಬ್ರಹ್ಮದೇವರು ಕೇಳುತ್ತಾರೆ, ಮಗು ನಿನಗೆ ಏನು ಬೇಕು ಎಂದು. ಆಗ ಭಗೀರಥ ಹೇಳುತ್ತಾನೆ, ನನ್ನ 60,000 ತಾತಂದಿರಿಗೆ ಮುಕ್ತಿ ಕೊಡಿಸಬೇಕು, ಅದಕ್ಕೆ ದೇವಲೋಕದ ದೇವಗಂಗೆಯನ್ನು ನನಗೆ ಬೇಕು ಎಂದು ಕೇಳುತ್ತಾನೆ. ಆಗ ಬ್ರಹ್ಮದೇವ ಆಯಿತು ತಥಾಸ್ತು ಎಂದು ಹೇಳ್ತಾರೆ. ಆದರೆ ಅವಳ ರಭಸವನ್ನು ತಡೆಯಲು ಶಿವನಿಂದ ಮಾತ್ರ ಸಾಧ್ಯ ಎಂದು ಹೇಳುತ್ತಾಳೆ. ಅದಕ್ಕೆ ನೀನು ಶಿವನನ್ನು ಹೊಳಿಸು, ಅವನಿಗೆ ತಪಸ್ಸು ಮಾಡಿ ಅವನಿಗೆ ಬೇಡ್ಕೋ ಅಂತ ಬ್ರಹ್ಮದೇವ ಹೇಳಿ ಹೊರಟೋಗ್ತಾರೆ. ಆಮೇಲೆ ಭಗೀರಥ ಶಿವನಿಗೋಸ್ಕರನು ಘೋರ ತಪಸ್ಸು ಮಾಡಿ ಶಿವನಿಗೂ ಕೇಳುತ್ತಾನೆ, ನನ್ನ 60,000 ತಾತಂದಿರನ್ನು ಮುಕ್ತಿ ಕೊಡಿಸ್ಬೇಕು, ಅದಕ್ಕೆ ನಿಮ್ಮ ಸಹಾಯ ಅವಶ್ಯಕ ಎಂದು ಹೇಳುತ್ತಾರೆ. ಆಗ ಶಿವನು ಕೂಡ ಒಪ್ಕೊಳ್ತಾನೆ. ಅದ ನಂತರ ಬ್ರಹ್ಮದೇವ ಗಂಗೆಯನ್ನು ಕಳಿಸುತ್ತಾರೆ. ಗಂಗೆಗೆ ಬ್ರಹ್ಮದೇವ ಹೇಳಿದ ಮಾತು ನೆನಪಾಗುತ್ತದೆ. ಬ್ರಹ್ಮದೇವ ಹೇಳಿದರೆ, ನನ್ನ ರಭಸವನ್ನು ಯಾರು ತಡೆಯಕ್ಕಾಗಲ್ಲ ಅಂತ, ಅದಕ್ಕೆ ನಾನು ಶಿವನ ಮೇಲೆ ರಭಸದಿಂದ ಅವನ ಮೇಲೆ ಧುಮುಕುತ್ತೇನೆ, ಆಗ ಶಿವನು ಕೂಡ ಕೊಚ್ಚಿಕೊಂಡು ಹೋಗುತ್ತೇನೆ ಅಂತ
ತುಂಬಾ ಗರ್ವದಿಂದ ಶಿವನ ಮೇಲೆ ರಭಸದಿಂದ ಬೀಳುತ್ತಾಳೆ. ಇದು ಶಿವನಿಗೆ ಗೊತ್ತಾಗ್ಬಿಡುತ್ತೆ. ಅವಳ ಗರ್ವವನ್ನು ಮುರಿಯಲು ತನ್ನ ಜಟೆಯನ್ನು ಕಟ್ಟಿ ಗಂಗೆಯನ್ನು ಅವನ ಜಟೆಯ ಮೇಲೆ ಕಟ್ಟಿ ಹಾಕಿಬಿಡುತ್ತಾನೆ. ಆಗ ಭಗೀರಥ ನೋಡುತ್ತಾನೆ, ಅಯ್ಯೋ ನಾನು ಕೆಟ್ಟೆ. ಯಾಕಂದರೆ ಭಗೀರಥ ಇಷ್ಟೊಂದು ಕಷ್ಟಪಟ್ಟು ಗಂಗೆಯನ್ನು ಕಳಿಸಲು ಬ್ರಹ್ಮದೇವನಿಗೂ ಕೇಳಿರ್ತಾನೆ, ಶಿವನಿಗೂ ಘೋರ ತಪಸ್ಸು ಮಾಡಿ ಕೇಳಿರ್ತಾನೆ. ಆದ್ರೆ ಇವಾಗ ಶಿವನು ಗಂಗೆಯ ಗರ್ವವನ್ನು ಮುರಿಯಲು ಈ ಜಟೆಯಿಂದ ಕಟ್ಟಾಗಿರೋದ್ರಿಂದ ಅವನಿಗೆ ತುಂಬಾ ಬೇಸರ ಆಗುತ್ತೆ. ಅದ ನಂತರ ಅವನು ಬೇಡ್ಕೊತಾನೆ, ಶಿವ ನನಗೆ ಗಂಗೆಯನ್ನು ಬಿಟ್ಟುಕೊಡಿ, ನಾನು ನನ್ನ 60,000 ತಾತಂದಿರಿಗೆ ಮುಕ್ತಿ ಕೊಡಿಸಬೇಕು ಎಂದು ಬೇಡ್ಕೊತಾನೆ. ಆಗ ಶಿವನು, ಸರಿ ನಾನು ಬಿಡ್ತೇನೆ, ಆದರೆ 7 ಭಾಗ ಮಾಡಿ ನಿನಗೆ ಕೊಡ್ತೇನೆ ಅಂತ ಹೇಳ್ತಾನೆ. 3 ಭಾಗ ಪಶ್ಚಿಮಕ್ಕೆ ಹೋಗುತ್ತೆ, 3 ಭಾಗ ಪೂರ್ವಕ್ಕೆ ಹೋಗುತ್ತೆ, ಮತ್ತೆ 1 ಭಾಗ ನಿನ್ನ ಹಿಂದೆನೆ ಬರುತ್ತೆ ಎಂದು ಹೇಳ್ತಾನೆ. ಆಗ ಭಗೀರಥ ಒಪ್ಪಿಕೊಂಡು 1 ಭಾಗ ಗಂಗೆಯು ಅವನಿಂದನೇ ಬರುತ್ತೆ. ಅವನು ಬೇಗನೆ ತನ್ನ ಮುಕ್ತಿ ಕೊಡ್ಸಕ್ಕೋಸ್ಕರ ಬೇಗ ಹೋಗ್ತಿರ್ತಾನೆ. ಅಲ್ಲೇ ದಾರಿಯಲ್ಲಿ ಜುಹುನು ಮಹರ್ಷಿಗಳ ಆಶ್ರಮ ಸಿಗುತ್ತೆ. ಅದರೊಳಗೆ ಹೋಗ್ತಾನೆ. ಅಲ್ಲಿ ಗಂಗೆ ಮತ್ತೆ ತೀಟೆ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲ ಆಶ್ರಮವನ್ನು ಮುಳುಗಿಸ್ಬಿಡ್ತಾಳೆ ನೀರಿಂದ. ಇದನ್ನು ನೋಡಿದ ಜುಹುನು ಮಹರ್ಷಿಗಳು ಇವಳಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಅವಳ ತೀರ್ಥ ರೂಪದ ಕುಡಿದು ಬಿಡ್ತಾರೆ. ಇದನ್ನ ಮತ್ತೆ ಸ್ವಲ್ಪ ಸಮಾಧಾನದ ನಂತರ ಭಗೀರಥ ತಿರುಗಿ ನೋಡ್ತಾನೆ, ಗಂಗೆ ಕಾಣಿಸೋದೇ ಇಲ್ಲ. ಅದಕ್ಕೆ ಹೋಗಿ ಜುಹುನು ಮಹರ್ಷಿಗಳ ಹತ್ರ ಕೇಳ್ತಾನೆ, ಜುಹುನು ಮಹರ್ಷಿಗಳೇ, ಗಂಗೆ ಎಲ್ಲಿ ಅಂತ ನಿಮಗೆ ಗೊತ್ತಾ ಅಂತ. ಅವಾಗ ಜುಹುನು ಮಹರ್ಷಿ ಹೇಳ್ತಾರೆ, ಅವಳು ತುಂಬಾ ತುಂಟತನ ಮಾಡುತ್ತಿದ್ಲು, ಅದಕ್ಕೆ ಅವಳಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಎಂದು ಅವಳ ತೀರ್ಥ ರೂಪದ ನಾನು ಅವಳನ್ನ ಕುಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಆಗ ಭಗೀರಥ ಬೇಡ್ಕೊತಾನೆ, ಜುಹುನು ಮಹರ್ಷಿಗಳು, ನಾನು ಇಷ್ಟೊಂದು ಕಷ್ಟಪಟ್ಟು ಗಂಗೆಯನ್ನು ಕಳೆದುಕೊಟ್ಟಿ ಬಂದಿದ್ದೇನೆ, ಅವಳು ಮಾಡಿ ತುಂಟತನಕ್ಕೆ ನಾನು ಕ್ಷಮೆ ಕೇಳುತ್ತೇನೆ, ನನಗೆ ದಯವಿಟ್ಟು ಅವರನ್ನು ಕಳಿಸಿಕೊಡಿ ಎಂದು ಬೇಡ್ಕೊತಾನೆ. ಆಗ ಜುಹುನು ಮಹರ್ಷಿಗಳು ಗಂಗೆಯನ್ನು ಅವರ ಕಿವಿಗಳಿಂದ ಬಿಡುತ್ತಾರೆ. ಅದ ನಂತರ ಭಗೀರಥ ಬೇಗನೆ ಪಾತಾಳ ಲೋಕಕ್ಕೆ ತಲುಪಿ ಗಂಗೆಯನ್ನು ಕೇಳ್ಕೊತಾನೆ. ಇದೇ ಬೂದಿ ನಮ್ಮ 60,000 ತಾತಂದಿರು ಬೂದಿ, ಇದಕ್ಕೆ ನೀನು ಮೋಕ್ಷ ಕೊಡು ಎಂದು ಬೇಡ್ಕೊತಾನೆ. ಆಗ ಗಂಗೆ ತನ್ನ 60,000 ತಾತಂದಿರ ಬೂದಿಗೆ ಮೋಕ್ಷ ಕೊಡ್ತಾರೆ. ಅದ ನಂತರ ಈ ಕಥೆಯ ನೀತಿ ಏನೆಂದರೆ, ಎಷ್ಟೇ ಕಷ್ಟ ಬರಲಿ ದಾರಿಯಲ್ಲಿ ನಾವು ನಮ್ಮ ಯಶಸ್ಸನ್ನು ಸಾಧಿಸಲೇಬೇಕು. ಮತ್ತೆ ಯಾರೇ ಈ ತರ ಕಷ್ಟಪಟ್ಟು ಗುರಿ ಮುಟ್ಟುತ್ತಾರೋ ಅವರಿಗೆ ಭಗೀರಥ ಪ್ರಯತ್ನ ಎಂದು ಹೇಳುತ್ತಾರೆ. ಜಯಕೃಷ್ಣ. ಜಯರಾಮ್ ಕೃಷ್ಣ ಚಾರ್ವಿ ಒಂದು ಸುಂದರವಾದ ಕಥೆನ ಅಲ್ವಾ. ಏನಕ್ಕೆ ಗಂಗೆಗೆ ಭಾಗೀರಥಿ ಅಂತ ಕರೀತಾರೆ ಅಂದ್ರೆ, ಅದು ಅವನು ಎಷ್ಟು ತಪಸ್ಸು ಮಾಡಿರ್ತಾನೆ ಆ ದೇವ ಗಂಗೆನ ನಮ್ಮ ಭೂಮಿಗೆ ತರೋದಕ್ಕೆ. ಜೊತೆಗೆ ಅಷ್ಟೇ ಅಲ್ಲದೆ ಇವತ್ತಿಗೂ ಕೂಡ ಅದು ಆ ಗಂಗೆ ನಮ್ಮ ಹಿಮಾಲಯದಲ್ಲಿ ಹರಿತಾ ಇದ್ದಾಳೆ. ಇವತ್ತು ಇಡೀ ಭಾರತ ದೇಶವನ್ನು ರಕ್ಷಿಸ್ತಾ ಇದೆ ನಾರ್ತ್ ಇಂಡಿಯನ್ ಎಲ್ಲಾನು ಗಂಗೆ. ಇದೆಲ್ಲಾನು ನಮ್ಮ ಭಗೀರಥನ ಒಂದು ಕೊಡುಗೆ. ಜೊತೆಗೆ ಆ ಜುನು ಮಹರ್ಷಿಯ ಕಿವಿಗಳಿಂದ ಬಂದಿದ್ದಕ್ಕೆ ಅವಳಿಗೆ ಜಾಹ್ನವಿ ಅಂತಲೂ ಕೂಡ ಹೆಸರಿದೆ. ಗಂಗೆಗೆ ಜಾಹ್ನವಿ ಅಂತಲೂ ಕರೀತಾರೆ. ಸೊ ಈ ಥರದೊಂದು ಒಳ್ಳೆ ಕಥೆನ ಅವಳು ಮಹಾಭಾರತದ ಒಂದು ಕಥೆನ ನಮ್ಮ ಮುಂದೆ ಹಂಚಿಕೊಂಡಿದ್ದಾಳೆ. ಅವಳಿಗೆ ನಮ್ಮ ಮಕ್ಕಳ ಸಂಘದ ಪರವಾಗಿ ಒಂದು ಧನ್ಯವಾದಗಳನ್ನ ತಿಳಿಸೋಣ. 894th ಸಂಡೇ ಕ್ಲಾಸ್ನ ಜೈಕಾರದೊಂದಿಗೆ ಸಂಪನ್ನಗೊಳಿಸೋಣ. जय श्री गुरु महाराज की जय, जय श्री महामाई की जय, जय श्री स्वामी जी महाराज की जय।
जय राम कृष्ण सर। 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 जय राम कृष्ण। जय राम कृष्ण सर।